ಧರ್ಮಸ್ಥಳದಲ್ಲಿ ಇಷ್ಟು ದಿನ ಆಗಿದ್ದೆ ಒಂದು, ಈಗ ಆಗ್ತಾ ಇರೋದೇ ಇನ್ನೊಂದು. ದೂರುದಾರ ಚಿನ್ನಯ್ಯ ಹೇಳಿದಂತೆ 17 ಕಡೆ ಗುಂಡಿ ತೆಗೆಸಿದ್ರು ಎಸ್ಐಟಿ ಅಧಿಕಾರಿಗಳು. ಈಗ ಅದೇ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಮೇಲೆ ಹೊಸ ಎಫ್ಐಆರ್ ಹಾಕಿದ್ದಾರೆ. ಮೊದಲ ಆರೋಪಿ ಅಂತಾನೂ ಹಲವು ಸೆಕ್ಷನ್ಗಳ ಮೇಲೆ ಕೇಸ್ ಹಾಕಿದ್ದಾರೆ. ಈಗ ಚಿನ್ನಯ್ಯನನ್ನ ಛೂ ಬಿಟ್ಟವರನ್ನು ಎಸ್ಐಟಿ ಹುಡುಕಾಡ್ತಾ ಇದೆ. ತಿಮರೋಡಿ ಗ್ಯಾಂಗ್ಗೆ ಎಸ್ಐಟಿ ಶಾಕ್. ಮಹೇಶ್ ಶೆಟ್ಟಿ ಮನೆಯಲ್ಲಿ 12 ಗಂಟೆ ತಲಾಶ್. ಧರ್ಮಸ್ಥಳದ ಬುರುಡೆ ಪುರಾಣಕ್ಕೆ ಆದಿ ಯಾವುದು ಅಂತ್ಯ ಯಾವುದು ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ರಾಶಿ ರಾಶಿ ಬುರುಡೆ ತೋರಿಸ್ತೀನಿ ಎಂದವನೇ ಈಗ ಬುರುಡೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾನೆ. ಚಿನ್ನಯ್ಯನ ಎಂಟ್ರಿಯಿಂದ ಹಿರಿ ಹಿಗ್ಗಿದ್ದವರಿಗೆ ತಲೆ ಬಿಸಿ ಶುರುವಾಗಿದೆ. ಮೂಳೆ ಮರ್ಮದ ಹಿಂದೆ ಬಿದ್ದಿರೋ ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗಿನ ಜನ್ಮ ಜಾಲಾಡುತ್ತಿದ್ದಾರೆ. ಚಿನ್ನಯ್ಯನ ಹೇಳಿಕೆಯ ಮೇಲೆಯೇ ಬೇಟೆಗಿಳಿದಿರೋ ಖಾಕಿ ಪಡೆ ಮಹೇಶ್ ಶೆಟ್ಟಿ ಮನೆಯಲ್ಲಿ ಮಹಾಶೋಧ ನಡೆಸಿದೆ. ಧರ್ಮಸ್ಥಳದ ಬುರುಡೆ ಪ್ರಕರಣ ಬಿಚ್ಚಿಡ್ತೀನಿ ಅಂತ ಬಂದಿದ್ದ ಚಿನ್ನಯ್ಯನನ್ನೇ ಗೇವನ್ ಮಾಡಿದ್ದಾರೆ. ಸಾಕ್ಷಿ ಹೇಳ್ತೀನಿ ಅಂತ ಬಂದವನೇ ಈಗ ಗೇವನ್ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾನೆ. ಹೀಗಾಗಿಯೇ ಚಿನ್ನಯ್ಯನ ಹೇಳಿಕೆ ಆಧರಿಸಿ ತನಿಖೆಗಿಳಿದಿರೋ ಎಸ್ಐಟಿ ಮಹೇಶ್ ಶೆಟ್ಟಿ ಮನೆಯಲ್ಲಿ ಬರೋಬ್ಬರಿ 12 ಗಂಟೆಗಳ ಕಾಲ ಹುಡುಕಾಟ ನಡೆಸಿದೆ. ಮಾಸ್ಕ್ ಮ್ಯಾನ್ ಅನ್ನ ಕರೆದೊಯ್ದು ತಿಮರೋಡಿ ಬ್ರದರ್ಸ್ ಮನೆಯಲ್ಲಿ ಮಹಜರು ಮಾಡಿದ್ದಾರೆ. ದೂರುದಾರ ಚಿನ್ನಯ್ಯನೇ ಈಗ ಪ್ರಕರಣದ ಗೇವನ್. ಬುರುಡೆ ರಹಸ್ಯ ಬಿಚ್ಚಿಡ್ತೀನಿ ಅಂತ ಬಂದಿದ್ದ ದೂರುದಾರ ಚಿನ್ನಯ್ಯನೇ ಈಗ ಗೇವನ್ನಾಗಿದ್ದಾನೆ. ಈ ಹಿಂದೆ ದಾಖಲಾಗಿದ್ದ ಸೆಕ್ಷನ್ಗಳನ್ನ ಎಸ್ಐಟಿ ಕೈಬಿಟ್ಟಿದ್ದು ಹೊಸ ಸೆಕ್ಷನ್ ನಡಿ ಹೊಸ ಎಫ್ಐಆರ್ ದಾಖಲಿಸಿದ್ದಾರೆ. ಹೀಗಾಗಿ ದೂರುದಾರ ಚಿನ್ನಯ್ಯನನ್ನೇ ಗೇವನ್ ಅಂತ ಉಲ್ಲೇಖಿಸಿದ್ದಾರೆ. ಈ ಮಧ್ಯೆ ಚಿನ್ನಯ್ಯನನ್ನ ಬೆಳ್ತಂಗಡಿಯ ಸರಕಾರಿ ಆಸ್ಪತ್ರೆಗೆ ಕರೆದೊಯ್ದ ಅಧಿಕಾರಿಗಳು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು. 48 ಗಂಟೆಗೊಮ್ಮೆ ಮಾಸ್ಕ್ ಮ್ಯಾನ್ಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗ್ತಾಗಿದ್ದು, ಆರೋಗ್ಯ ತಪಾಸಣೆ ಬಳಿಕ ಮತ್ತೆ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ಡ್ರಿಲ್ ನಡೆಸುತ್ತಿದ್ದಾರೆ. ಹೆಣಗಳನ್ನ ಹೂತಿದ್ದೇನೆ, ಕಳೆಬರಹ ತೋರಿಸ್ತೀನಿ ಅಂತ ಬಂದ ಚಿನ್ನಯ್ಯನೇ ಈಗ ಮೊದಲ ಆರೋಪಿಯಾಗಿದ್ದಾನೆ. ಚಿನ್ನಯ್ಯನ ಮೇಲೆ ಯಾವ್ಯಾವ ಹೊಸ ಸೆಕ್ಷನ್ಗಳಡಿ ಕೇಸ್ ಹಾಕಿದ್ದಾರೆ ಅಂತ ನೋಡೋದಾದ್ರೆ BNS 336 ಅಡಿ ಫೋರ್ಜರಿ ಸೃಷ್ಟಿ ಕೇಸ್ ಹಾಕಲಾಗಿದೆ. ಫೋರ್ಜರಿ ಮಾಡಿದ್ದು ಸಾಬೀತಾದ್ರೆ ಗರಿಷ್ಠ 3 ವರ್ಷ ಜೈಲು ಮತ್ತು ದಂಡ ಗ್ಯಾರಂಟಿ. ಫೋರ್ಜರಿ ಮಾಡಿ ಮೋಸಾನು ಮಾಡಿದ್ರೆ 7 ವರ್ಷದವರೆಗೆ ಶಿಕ್ಷೆಯಾಗಲಿದೆ. ಇನ್ನು BNS 227, 248 ಅಡಿ ಸುಳ್ಳು ಸಾಕ್ಷಿ ಅಪರಾಧ ಎಸಗಿದ ಕೇಸ್ ಹಾಕಲಾಗಿದ್ದು, ಸುಳ್ಳು ಸಾಕ್ಷ್ಯ ದಾಖಲೆ ಸೃಷ್ಟಿಸಿದ್ದು ಸಾಬೀತಾದ್ರೆ 7 ವರ್ಷ ಜೈಲು ಶಿಕ್ಷೆಯಾಗಲಿದೆ. BNS 228 ಅಡಿ ಕೇಸ್ ಹಾಕಲಾಗಿದ್ದು, ನ್ಯಾಯಾಂಗೇತರ ಮೋಸಕ್ಕೆ 3 ವರ್ಷ ಶಿಕ್ಷೆಯಾಗಲಿದೆ. BNS 229 ಸುಳ್ಳು ಸಾಕ್ಷಿಗೆ 7 ವರ್ಷ ಜೈಲು. BNS 230 ಮರಣದಂಡನೆಗೆ ಸುಳ್ಳು ಸಾಕ್ಷಿಯಡಿ ಎಫ್ಐಆರ್ ಆಗಿದ್ದು, ಜೀವನ ಪರ್ಯಂತ ಜೈಲು ಅಥವಾ 10 ವರ್ಷ ಶಿಕ್ಷೆ ಜೊತೆಗೆ ದಂಡಾನೂ ಬೀಳಬಹುದು. ಇನ್ನು ಮಹೇಶ್ ಶೆಟ್ಟಿ ಮನೆಯಲ್ಲಿ ಎಸ್ಐಟಿ ಹುಡುಕಾಡ್ತಿರೋ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗಿರೀಶ್ ಮಟ್ಟಣ್ಣನವರ್, ನಾವು ಚಿನ್ನಯ್ಯನನ್ನ ಕೂಡಿ ಹಾಕಿಲ್ಲ, ಅವನೇ ಸ್ವಇಚ್ಛೆಯಿಂದ ಮಹೇಶ್ ಶೆಟ್ಟಿ ಮನೆಯಲ್ಲಿದ್ದ. ಎಸ್ಐಟಿ ಅವರು ನಮ್ಮನ್ನ ಯಾವಾಗ ಕರೀತಾರೆ ಅಂತ ಸಂಭ್ರಮದಿಂದ ಕಾಯ್ತಿದ್ದೇವೆ. ಇದಕ್ಕಾಗಿಯೇ 2 ವರ್ಷದಿಂದ ದಾಖಲೆ ಹಿಡ್ಕೊಂಡು ಕೂತಿದ್ದೇವೆ ಎಂದಿದ್ದಾರೆ. ನಾನು ಎಸ್ಐಟಿ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಎಲ್ಲಾ ತನಿಖೆನೂ ಮಾಡಿ ನಮ್ಮ ಮೇಲೆ ವಿ ವೆಲ್ಕಮ್, ನಾವು ಕಾಯ್ತಾ ಇದೀವಿ. 2 ವರ್ಷದಿಂದ ಕಂಡವ್ರಿಗೆ ಹೋಗಿ ಪೊಲೀಸರು ವರಿಷ್ಠರಿಗೆ ದೊಡ್ಡ ದೊಡ್ಡ ನ್ಯಾಯವಾದಿಗಳಿಗೆ ನ್ಯಾಯಾಲಯಕ್ಕೆ ಕದ ಬಡ್ದಿದ್ದೀವಿ. ಯಾರಾದ್ರೂ ನಮ್ಮನ್ನು ಮಾತಾಡಿಸಿ. ಈಗ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ, ಅದು ಎಸ್ಐಟಿ ತನಿಖೆ. ಅವರು ನಮ್ಮನ್ನು ಕರೀತಾರೆ ಎಸ್ಐಟಿ ಅವರು ಅನ್ನೋ ಒಂದು ಅದನ್ನ ಕಾತುರದಿಂದ ಕಾಯ್ತಾ ಇದೀವಿ. ನಾವು ಸಂಭ್ರಮದಿಂದ ಹೋಗ್ತೀವಿ, ಎಸ್ಐಟಿಗೆ ಹೆದರ್ಕೊಂಡಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಸಂಭ್ರಮ. ಎಣಿಸಿದ್ದೇ ಬೇರೆ ಆಗಿದ್ದೇ ಬೇರೆ. ಸುಜಾತಾ ಭಟ್ ಗೋಳು. ನನ್ನ ಮಗಳು ಅನನ್ಯಾ ಭಟ್ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ ಅಂತ ದೂರು ಕೊಟ್ಟಿದ್ದ ಸುಜಾತಾ ಭಟ್ ದಿನಕ್ಕೊಂದು ಹೇಳಿಕೆ ನೀಡುತ್ತಿದ್ದಾರೆ. ಎಸ್ಐಟಿ ಕೇಳಿದ ಪ್ರಶ್ನೆಗಳಿಗೆ ಸುಜಾತಾ ಭಟ್ ಕಂಗಾಲಾಗಿದ್ದು, ಅಧಿಕಾರಿಗಳ ಮುಂದೆ ತಮ್ಮ ಗೋಳು ತೋಡಿಕೊಂಡಿದ್ದಾರೆ. ಈ ವಯಸ್ಸಲ್ಲಿ ತನಿಖೆ ಎದುರಿಸೋದು ನನಗೆ ಅಸಾಧ್ಯ. ನಾನು ಎಣಿಸಿದ್ದೇ ಬೇರೆ ಆಗಿದ್ದೇ ಬೇರೆ.
ನ್ಯಾಯ ಸಿಗತ್ತೆ ಅಂತ ಇಷ್ಟು ದಿನ ಹೋರಾಟ ನಡೆಸಿದೆ. ಇನ್ನು ನನಗೆ ಎದುರಿಸುವ ಶಕ್ತಿ ಇಲ್ಲ. ಹೀಗಾಗಿ ಕೇಸ್ ಹಿಂಪಡೆಯೋದಕ್ಕೂ ನಾನು ಸಿದ್ಧ ಅಂತ ತಮ್ಮ ಗೋಳು ತೋಡಿಕೊಂಡಿದ್ದಾರೆ. ಒಂದು ವೇಳೆ ನೀವೇನಾದ್ರೂ ಸುಳ್ಳು ಹೇಳಿದ್ರೆ ಕಾನೂನಾತ್ಮಕವಾಗಿ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಅಂತ ಅಧಿಕಾರಿಗಳು ಮನವರಿಕೆ ಮಾಡಿದ್ದಾರಂತೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ವಸಂತ್ ಗಿಳಿಯಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಸಮಾವೇಶದ ವೇಳೆ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅನ್ನೋ ಆರೋಪದಡಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಟ್ನಲ್ಲಿ ಧರ್ಮಸ್ಥಳದ ಬುರುಡೆ ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ದ ಚಿನ್ನಯ್ಯನ ವಿರುದ್ಧವೇ 10 ಹೊಸ ಸೆಕ್ಷನ್ ನಡಿ ಕೇಸ್ ದಾಖಲಾಗಿದೆ. ಮುಂದೆ ಇನ್ನು ಯಾರ್ಯಾರು ಲಾಕ್ ಆಗ್ತಾರೋ ಕಾದು ನೋಡಬೇಕು. ಗಣೇಶ್ ಸೈಬ್ರಕಟ್ಟೆ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.